ಅಪ್ಪಾಜಿ ಈ ಅಣ್ಣನ ಅರಮನೆಯ ಪರಿಸ್ಥಿತಿಯಲ್ಲಿ ನೂರಾರು ತೆರೆ ಕಂಡರೂ ಕೂಡಿ ಬಾಳಿದ ಕುಟುಂಬ ನಮ್ಮದು. ಹಣ ಆಸ್ತಿ ಆಗಸದಷ್ಟಿದ್ದರು ದುರಾಸೆಗೆ ತೊಳೆದು ಜೀವನ ಮಾಡಿದ ಕುಟುಂಬ ನಮ್ಮದು. ಇಂಥ ಕೂಡಿದ ಕುಟುಂಬವನ್ನು ಒಡೆಯಲು ಇಂದು ನಮ್ಮ ಮನೆಯಲ್ಲಿ ವಿಷ ಜಂತು ಹುಟ್ಟಿಬಿಟ್ಟಿತಲ್ಲ ಅಪ್ಪಾಜಿ, ವಿಷ ಜಂತು ಹುಟ್ಟಿಬಿಟ್ಟಿತಲ್ಲ. ನಿನ್ನ ಕಿರಿಯ ಮಗ ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ. ಆದರೆ ನಾನು ಅಣ್ಣನ ಅರಮನೆಯ ಮಾನ ಹರಾಜು ಆಗಬಾರದೆಂದು ಸಂಪೂರ್ಣ ಆಸ್ತಿಯನ್ನೇ ಅವನಿಗೆ ಬಿಟ್ಟು ಕೊಟ್ಟೆ ಅಪ್ಪಾಜಿ, ಬಿಟ್ಟು ಕೊಟ್ಟೆ. ಅಣ್ಣನ ಅರಮನೆ ಎಂದರೆ ಜೇನುಗೂಡು ಇದ್ದದ್ದು. ಈ ಜೇನುಗೂಡಿಗೆ ಕಲ್ಲೆಟ್ಟು ಬೀಳದಂತೆ ನೀರೇ ಕಾಪಾಡಬೇಕು ದೇವರೇ, ನೀರೇ ಕಾಪಾಡಬೇಕು. ಕಸದಂತೆ ಕಂಡರು ದೇವರಿಗೆ ದಾರಿ ತಪ್ಪಿಸುವ ಜಾಣ. ಇನ್ನು ನರಮಣಿಗಳು ನನಗೆ ಅವಲ ಇವೆ. ನನ್ನ ಸೇಡಿನ ಕಿಡಿ ಸುಟ್ಟು ನಿನ್ನ ಹೆಣ್ಣು ಸೌಂದರ್ಯವನ್ನು ಸೇರಿತ್ತು ಶಿವನ ಪಾದಕ್ಕೆ. ನನ್ನ ಕುತಂತ್ರದ ಬಲೆಗೆ ನೀನು ಬೀಳುವುದು ಜೇಲಿಗೆ. ಇನ್ನು ಈ ರೂಪಾಯಿ ರಾಜನ ಮೇಲೆ ಅವಮಾನ ಮಾಡಿದ ಗಳಿಗೆಯಿಂದಲೇ ನಿನಗೆ ಜನಿಕಾಟ ಕಾದು ನೋಡಿ ಪ್ರೇಕ್ಷಕರೇ. ಈ ಖಳನಾಯಕ ನನ್ನಾಸಿಗೆ ಸಂಬಂಧಿಸಿದ ಸೌಂದರ್ಯಗಳಿಗೆ ಕೆಟ್ಟ ಮುಂದಿನ ಸನ್ನಿವೇಶದಲ್ಲಿ ಆ ಜೀವನಿಗೆ ಕಳ್ಳನ ಪಾಠ. ಬಹುಶಃ ನನ್ನ ಸೂರ್ಯನ ಜೊತೆ ನನ್ನ ಮದುವೆ ಮಾಡೋದಕ್ಕಿರ್ಬೋದು. ಸೂರ್ಯ, ನನ್ನ ಮನಸ್ಸಿನ ತುಂಬ ನೀನೇ ತುಂಬಿರುವೆ. ನಿನ್ನನ್ನು ನೆನೆಸ್ಕೊಂಡ್ರೆ ಸಾಕು, ಕನಸು ಕಾಣುತ್ತಲೇ ಇರಬೇಕು ಅನಿಸುತ್ತೆ ನನಗೆ. ಕನಸು ಕಾಣುವ ವಯಸ್ಸಿನಲ್ಲಿ ಕನಸು ಕಾಣಬೇಕು ಬಾಲೆ. ಯಾರು ನೀನು? ನಿನ್ನ ಕನಸನ್ನು ನನಸು ಮಾಡಲು ಬಂದಿರುವ ರಸಿಕ. ನಾರ್ಯಾರು ಅಂತ ಗೊತ್ತಾ? ಗೊತ್ತು ಅಮ್ಮಣ್ಣಿ, ನನಗೆ ಗೊತ್ತು. ನಿನ್ನ ಹೆಸರು ಸುದ್ದಿ ಅಂತ. ನಮ್ಮ ಶತ್ರುವಿನ ಅಕ್ಕನ ಮಗನು ನೀನು. ಗೊತ್ತಿತ್ತು ನನ್ನನ್ನ ಕೆಳಕಲು ಬಂದಿರುವ ನೀನೊಬ್ಬ ಬುದ್ಧಿಗೇಡಿ. ಬುದ್ಧಿಗೇಡಿ ಬುದ್ಧಿಗೇಡಿ ನಾನಲ್ಲ ಚಿನ್ನ, ನೀನು. ಏಕೆಂದರೆ
ಮಾವನ ಬಲವನ್ನು ನೆಚ್ಚಿ ನೆಲ ಕಚ್ಚಲು ಬಂದಿರುವ ನೀನೊಬ್ಬಳ ನೆಲ ಕಚ್ಚುವಳು ನಾನಲ್ಲ ನೀನು. ಸುಮ್ಮನೆ ಬಂದಿರುವ ಉದ್ದೇಶ ತಿಳಿಸು. ತಿಳಿಸುತ್ತೇನೆ ಚೆಲುವೆ, ನಮ್ಮೂರ ಮಂದಾರ ಹೂವೆ. ನನ್ನ ಹೆಸರು ಗಜೇಂದ್ರ. ನಿನ್ನ ರೂಪರಾಜಿಗೆ ನಾನು ಮನಸ್ಸೊತ್ತಿದ್ದೇನೆ. ನೀನು ಒಪ್ಪಿದರೆ ನಿನಗೆ ಅಂಬಾರಿ ಸಿಂಗಾರಿ. ಮರೆತು ಬಿಡೋದನ್ನ. ಯಾಕೆಂದ್ರೆ ನಾನು ಆಕಾಶ, ನೀನು ನೆಲ. ಆಕಾಶಕ್ಕೆ ಹಾರಿ ಸೇರಬೇಡ ಸ್ಮಶಾನ. ಶ್ರುತಿ, ಆಕಾಶಕ್ಕೆ ಹಾರಿ ಪ್ರಾಣ ಬಿಡುವ ಮುಟ್ಟಾಳ ನಾನಲ್ಲ. ನಿನ್ನನ್ನೇ ನೆಲಕ್ಕೆ ಕೆಡವಿ ಬರುವು ತಿನ್ನುವ ಬಹದ್ದೂರ ನಾನು. ಶ್ರುತಿ, ಸಂಧಾನಕ್ಕೆ ಬಂದರೆ ಸ್ವರ್ಗ, ಯುದ್ಧಕ್ಕೆ ಬಂದರೆ ನರಕ. ಎರಡರಲ್ಲಿ ನಿನಗೆ ಯಾವುದು ಇಷ್ಟ ನೀನೇ ವಿಚಾರ ಮಾಡು. ವಿಚಾರ ಮಾಡೋದಕ್ಕೆ ಏನಿದೆಯೋ ಮಣ್ಣು. ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲದೆ ಇದ್ರೆ ನಾನೇ ಇಲ್ಲಿ ನಿನ್ನ ಜೀವಂತ ಸುಟ್ಟು ಬಿಡುವೆ. ಶ್ರುತಿ, ನೀನು ಕತ್ತಿಗೀರಿದರೆ ಮಾತ್ರ ಬೆಂಕಿ ಹತ್ತುವುದು. ಆದರೆ ನಾನು ಸದಾ ಉರಿಯುವ ಬೆಂಕಿ. ಹಠ ಮಾಡಿ ಹಾಳಾಗಬೇಡ. ಸುಮ್ಮನೆ ಸರಸಕ್ಕೆ ಬಾ. ಶ್ರುತಿ, ಸುಮ್ಮನೆ ನನ್ನಾಸೆಗೆ ಒಪ್ಪಬೇಕು. ಕೈ ಬಿಡೋ ಚಾಂಡಾಲ. ಅಣ್ಣನ ಮನೆಯ ಸೊಸೆ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ ಪರಿಣಾಮ ಏನಾಗುತ್ತೆ ಗೊತ್ತೇನೋ? ಶ್ರುತಿ, ನನಗೆ ಗೊತ್ತಿರುವುದು ಎರಡೇ ಎರಡು. ಒಂದು, ಶ್ರೀಮಂತರಿಗೆ ಸಮಾಧಿ ಕಟ್ಟುವುದು. ಎರಡು, ನಿನ್ನಂತ ಸುಂದರಿಯರಿಗೆ ಸುಖ. ದೂರ ಸರಿ ಪಾಪಿ. ನಿನ್ನಿಂದ ಸುಖ ಪಡೆಯೋದಕ್ಕೆ ನಾನೇನು ಹಾದಿ ಬಿಟ್ಟೆ ಹೆಣ್ಣಲ್ಲ. ಈ ನಿನ್ನ ದುಷ್ಟ ವರ್ತನೆ ನನ್ನ ಶಿವನ ಮಾವನಿಗೆ ಗೊತ್ತಾದ್ರೆ ನಿನ್ನನ್ನ ಓಡಾಡಿಸಿ ಹೊಡಿತಾನೆ. ಈ ಗಜೇಂದ್ರನಿಗೆ ಎಚ್ಚರ. ಶ್ರುತಿ, ನಾನು ಸಮುದ್ರ ಇದ್ದಂತೆ. ಅವನ ಗೊತ್ತಿಲ್ಲದೆ ಸೀನ ಹಾಡಿದರೆ ಸಿಗುವುದು ಅವನ ಹೆಣ. ನನಗೆ ಒಡೆದು ಅಭ್ಯಾಸವೇ ವಿನಃ ಒಡೆಸಿಕೊಂಡಲ್ಲ. ಬಿಡು ಕರಿನ. ಒಂಟಿ ಹೆಣ್ಣೆಂದು ಹದ್ದು ಮೀರಿ ಬಂದರೆ ಕಿತ್ತೂರ ರಾಣಿ ಚೆನ್ನಮ್ಮನಾಗಿ ಕಟ್ಗೆ ಹಿಡಿಬೇಕಾಗುತ್ತೆ. ಜೋಕೆ ಶ್ರುತಿ, ಲಕ್ಷಣ ಸೀರೆಯುಟ್ಟು ರಂಗೋಲಿ ಇಟ್ಟರೆ ಚೆನ್ನ. ಅದನ್ನು ಬಿಟ್ಟು ಕೈಗೆ ಕಗ್ಗ ಏಕೆ ರನ್ನ? ಶ್ರುತಿ, ನಾನು ಕೊಟ್ಟರೆ ವರ, ಇಟ್ಟರೆ ಶಾಪ, ಅಂದರೆ ಕೋಪ. ಆಡುವುದು ಎದುರಾಳಿಯ ಮನೆಯ ದೀಪ.
ಹೀಗಿರುವಾಗ ಕೋಪ ಬೇಡ, ಗೋಪಾಲೆ. ಸುಮ್ಮನೆ ಬಿಟ್ಟು ಬಿಡು ನನ್ನನ್ನ. ಆಸೆಗೆ ಬಿದ್ದು ಕಳೆದುಕೊಡ್ಬೇಡ ನಿನ್ನ ಪ್ರಾಣವನ್ನ. ಯಾಕೆಂದ್ರೆ ಸಜ್ಜನರಿಗೆ ನನ್ನ ಮಾವ ಶಿವ, ದುರ್ಜನರಿಗೆ ಯಮ ಅನ್ನೋದನ್ನ ಯಾವ ಕಾಲಕ್ಕೂ ಮರಿಬೇಡ. ಮರೆಯಬೇಡ. ಶ್ರುತಿ, ನಾನು ಅಷ್ಟೇ ಒಲಿದವರಿಗೆ ಗೆಳೆಯ. ನಿನ್ನಂತ ಸುಂದರ ಹೆಣ್ಣಿನ ತಂದೆಗೆ ನಾನು ಅಳಿಯ. ಇಂದು ನಿನ್ನ ಪೋರಿಗೆ ಸುರಿತವೇ ಬೆಂಕಿಯ ಮಳೆಯ. ಲೇ ಅರ್ಜುನ, ನನ್ನ ಆಸೆ ಈಡೇರುವ ಮುನ್ನ ಬಂದು ನಿರಾಸೆ ಮಾಡಿ ನೀನು ತಪ್ಪು ಮಾಡಿದೆ ಮಗನ. ನೀನು ತಪ್ಪು ಮಾಡಿದೆ. ಏನ್ ಮಾಡೋದಪ್ಪ, ದರ್ಶನ ಅಭಿಮಾನಿ ನಾವು ಬರಲ್ಲ. ತಪ್ಪು ಅದು ಈ ಅರ್ಜುನನಿಂದ. ಅಣ್ಣನ ಅರಮನೆಯ ಅನ್ನವನ್ನು ಬೆಳಗಿರುವ ಈ ದೇಹ ಧರ್ಮ ಮಾಡುತ್ತದೆ ಹೊರತು ತಪ್ಪು ಅಂತ ಮಾಡುವುದಿಲ್ಲ. ಹೇ ಗಜೇಂದ್ರ, ಶ್ರುತಿಯ ಮೇಲೆ ಕೈ ಹಾಕಿ ನೀನು ತಪ್ಪು ಮಾಡಿರುವೆ, ಆದರೂ ನಿನಗೆ ಜೀವದಾನ ಮಾಡುತ್ತೇನೆ. ಹೊರಡು ಇಲ್ಲಿಂದ. ಲೇ ಅರ್ಜುನ, ನೀನು ಹೇಳಿದ ತಕ್ಷಣ ಹೊರಟು ಹೋಗಲು ನಾನೇನು ಹೇಳಿಯಲ್ಲ. ನಿನ್ನ ಕಣ್ಣೆದುರಿಗೆ ಇವಳ ಶೀಲವನ್ನು ಸುಡುತ್ತೇನೆ. ಅಣ್ಣನ ಅರಮನೆಯ ಮಗಳನ್ನು ಕೆಣಕಿದ್ದು ಅಲ್ಲದೆ ನನ್ನ ಕಣ್ಣೆದುರಿಗೆ ಅವಳ ಕೈ ಹಿಡಿದ ಸಾಕಿನ ಮಗನೇ. ಲೇ ಗಜೇಂದ್ರ, ಹೆಣ್ಣನ್ನು ಕಂಡರೆ ದೇವರೆಂದು ಪೂಜಿಸುವ ಈ ಅರ್ಜುನನ ಎದುರು ಕಿರಾತಕನಂತೆ ಈ ಹೆಣ್ಣಿನ ಮೇಲೆ ಬಿದ್ದಿರುವ ಈಗಿನ ಕೈ ಕಾಲುಗಳನ್ನು ಕತ್ತರಿಸದೆ ಬಿಡಬಾರೆ. ನಿಮ್ಮ ಕೈ ಮುಗಿತೀನಿ, ಬಿಟ್ಟು ಬಿಡಿ ಅವನನ್ನ. ಹೇ ಗಜೇಂದ್ರ, ಎಂದು ನನ್ನ ಸೊಸೆಯಿಂದ ನಿನಗೆ ಪ್ರಾಣ ಭಿಕ್ಷೆ ತೊಲಗತ್ತೆ. ಪ್ರಾಣ ಭಿಕ್ಷೆ. ಲೇ ಅರ್ಜುನ, ಅರ್ಜುನ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಮಹಾಭಾರತದ ಅರ್ಜುನನನ್ನು ತಿಳಿದುಕೊಂಡಿರುವಲೇ? ಇವನು ಗಜೇಂದ್ರ. ಹೋಗಿ ನಡೆದರೆ ಬದುಕು, ಸೆಟಗ ಬಂದರೆ ನೋವು, ಜೊತೆಗೆ ಸಾಕು ಮಾಡಲೇನಪ್ಪ ಮನುಷ್ಯ. ಹೇ ಗಜೇಂದ್ರ, ಆ ಮಹಾಭಾರತದ ಅರ್ಜುನ ಬಾಣಕ್ಕೆ ಪ್ರಸಿದ್ಧಿ, ಈ ಕಲಿಯುಗದ ಅರ್ಜುನ ಬಾಟ್ಲಿಗೆ ಪ್ರಸಿದ್ಧಿ. ಎದುರಾದರೆ ಹಾರುವುದು ರುಂಡ, ಹರಿಯುವುದು ನಿನ್ನ ರಕ್ತ. ಹುಡುಗಿ ಎದುರು ಅವಮಾನ ಮಾಡಿದ ನಿನ್ನ ರಕ್ತವನ್ನು ಸೂಕ್ತ ಸಮಯದಲ್ಲಿ ಹರಿಸದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಇವನು ಹೂ ಅಂದ್ರೆ ರೇಣಿ, ಹೂ ಅಂದ್ರೆ ಶಿವನಾಮೆ. ಬರುತ್ತೇನೆ ಪುಣ್ಯ, ಬರುತ್ತೇನೆ. ಮುಂದಿನ ಸನ್ನಿವೇಶದಲ್ಲಿ ನಿನಗೆ ತಕ್ಕ ಉತ್ತರ ಕೊಡುತ್ತೇನೆ ಮಗನ. ಬರು ಯಾಕ
ಮಾತನಾಡುವುದು ಸುಲಭ, ಮಾಡುವುದು ತುಂಬಾ ಕಠಿಣ. ಕಣ್ಮರೆಯಾಗಬೇಕು ನೀ. ಮಾವ, ನನ್ನ ಅಕ್ಕನ ಸಾವು ಹೇಗಾಯ್ತು? ಅದು ಹೇಗಾಯಿತೆಂದು ನನಗೂ ಕೂಡ ತಿಳಿಯದು ಶ್ರುತಿ. ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದ, ಶಿವನ ಆಸ್ತಿಯಲ್ಲಿ ಪಾಲು ಮಾಡುವುದು ಬೇಡ ಎಂದು ಸಂಪೂರ್ಣ ಆಸ್ತಿಯನ್ನು ಸೂರ್ಯನಿಗೆ ಬಿಟ್ಟುಕೊಟ್ಟ. ಮೇಲಾಗಿ ಶ್ರುತಿಯನ್ನ ಮದುವೆಯಾಗಪ್ಪ ಎಂದು ಕೇಳಿದಕ್ಕೆ ಆಗುವುದಿಲ್ಲ ಎಂದು ಹೇಳಿಬಿಟ್ಟ ಶ್ರುತಿ. ಅವಾಗ ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನನ್ನ ಗತಿ? ನೀನೇನು ದುಃಖಿಸಬೇಡ ಶ್ರುತಿ. ನಾನೂ ಕೂಡ ಒಬ್ಬ ಅನಾಥ. ಎಲ್ಲೋ ಸಿಕ್ಕ ನನ್ನನ್ನು ತಂದು ಸಾಕಿ ಸಲಹಿ ನನ್ನನ್ನು ಬೆಳೆಸಿದ್ದಾರೆ. ನೀನು ಒಪ್ಪುವುದಾದರೆ ನಾನು ನಿನಗೆ ಬಾಳುತ್ತೇನೆ. ಮಾವ, ನಿಜವಾಗ್ಲೂ ನೀವು ನನ್ನ ಪಾಲನೆ ಕೇಳು. ನಿಮ್ಮಂತವರ ಹೆಂಡತಿ ಆಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಹಾಗಾದರೆ ಮತ್ತೇಕೆ ತಡ? ಈ ನನ್ನ ಮನದ ಕೈಯನ್ನು ಮರೆತಲು ಈ ನಿನ್ನ ಶ್ರೀಮಂತ ನೀಡಬಾರದೆ? ನನ್ನ ಬಾಳಿನ ಭಾಸ್ಕರರಾದ ನಿಮ್ಮ ಕೆನ್ನಿಗೆ ಮುತ್ತ ನೀಡುವುದಕ್ಕೆ ನನ್ನ ತುಟಿಗಳು ಕಾತರಿಸುತ್ತಿವೆ. ಬನ್ನಿ ಮಾವ. ನಾನು ನಿನ್ನನ್ನು ಮನಸಾರೆ ಮದುವೆಯಾಗುತ್ತೇನೆ. ಅಲ್ಲಿಯವರೆಗೂ ಸಮಾಧಾನ. ಆಗ್ಲಿ ಮಾವ. ಕಾಂಚನ, ಆ ಶಿವನಿಗೆ ಕಾಲನ ಪಟ್ಟ ಕಟ್ಟಲು ಎಲ್ಲ ಸಿದ್ಧತೆ ಮಾಡಿರುವಿಯಾ? ಎಲ್ಲ ಸಿದ್ಧತೆ ಮಾಡ್ತೀನಿ. ಅವನೀಗ ನನ್ನ ಗಾತಿ ಬೋರ್ಡ್ ಬಾಕಿ. ಕಾಂಚನ, ಈ ಎಲ್ಲ ಕೆಲಸಗಳು ಫಲಿಸುತ್ತವೆ. ಅಂದರೆ ಈ ಆಸ್ತಿ ನಮ್ಮ ಕೈ ಸೇರುವುದು ನಿಶ್ಚಿತ. ಎಲ್ಲ ನಿಮ್ಮ ದಯೆ. ನೋಡಿ, ನನಗೀಗ ಇನ್ನು ತುಂಬಾ ಬೇಸರವಾಗಿದೆ. ಅದಕ್ಕೆ ನನ್ನ ಕೈ ಹಿಡಿದು ಹಾಡಿ ಕುಣಿಯುವಿರ? ನಿಮ್ಮಂತ ಹುಡುಗಿಯರ ಬೇಸರ ಒಡೆದೋಡಿಸಲೆಂದೇ ನಾನಿರು ಗೊತ್ತಿನ ಬಾಚಿನ. ಸಾಕ್ಷಿ ಸಂಗಮ ಸಾಕ್ಷಿ ನನ್ನ ದೈವ
ರಾಜ, ಹೇಳಿದ ಸಮಯಕ್ಕೆ ಬರುವ ವ್ಯಕ್ತಿ ಅಂದರೆ ನೀನೊಬ್ಬನೇ ನೋಡು. ಹೌದು ಸೂರ್ಯ, ನಾನು ಎಂದರೆ ಸಮಯ, ಸಮಯವೆಂದರೆ ನಾನು. ಹೌದು, ಬರ ಹೇಳಿದ ವಿಷಯವೇನು? ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ರಾಜ. ಮಾತಾಡ್ತಲ್ಲ, ಮದುವೆ ಒಂದಿನ ಗೊತ್ತು ಮಾಡೋಣ. ಕಾಂಚನವನ್ನು ಮದುವೆಯಾಗಲು ನನ್ನ ಮನಸ್ಸು ಕಾತರಿಸುತ್ತಿದೆ. ಅಂದರೆ ಒಂದು ದಿನ ಮದುವೆಗೆ ಗೊತ್ತು ಮಾಡೋಣ. ಅಲ್ಲಿಯವರೆಗೆ ಕಾಯುವ ತಾಳ್ಮೆ ನನಗಿಲ್ಲ ರಾಜ. ಹಂಗಾದ್ರೆ ಸೂರ್ಯ, ನಮ್ಮ ಯಜಮಾನ್ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರಿ. ನಮ್ಮ ಯಜಮಾನ್ರು ಬಾರಿ ಬುದ್ಧಿ ಒಂದು ಬಿಡ್ರಿ ಅವ್ರು. ಹೌದಲ್ಲ ಹೇಳ್ತೇನ್ರಿ, ಅವ್ರಿಗೆ ಹೂವಿನ ಮರ ಕೊಡು. ಹಿಡಿಯವ ಕಂಜವ ಹೂವಿನ ನನ್ನ ಹೆಸರು ಕಂಚನ ಅಲ್ಲ, ಕಾಂಚನ. ಸಿಟ್ಟ ಆಗಬೇಡ್ರಿ, ತಗೋರಿ ನಾನು ತಗೋರಿ. ಸಿಟ್ಟ ಹೋಗ್ಬೇಡ್ರಿ, ನನ್ನ ತಪ್ಪಾತು ಕ್ಷಮಿಸ್ಬಿಡ್ರಿ. ತಗೋರಿ ನೀವು. ಕಾಂಚನ, ಸೂರ್ಯ, ಹಾರ ಬದಲಿಸಿಕೊಳ್ಳಿ, ತಾಳಿಯನ್ನು ಕಟ್ಟಿಬಿಡು. ಕ್ಷಮಿಸ್ಬಿಡ್ರಿ. ತಗರಿ ಬಾರ್ಜರಿ ಕಟ್ಟಿಬಿಡ್ರಿ. ಯಾರು ಗಂಟೆ ಹಾಕ್ಬೇಡ್ರಿ, ಮೂರು ಗಂಟೆ ಹಾಕ್ಬಿಡ್ರಿ. ಇದೇನಪ್ಪ, ನನಗೆ ತಿಳಿಸದೆ ನೀನು ಮದುವೆಯಾಗುತ್ತಿರುವೆಯಲ್ಲ. ನನ್ನ ಹಿತೈಷಿ ರಾಜನಿದ್ದಾರಲ್ಲ, ನನಗೆ ಅಷ್ಟು ಸಾಕು, ನಿನಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕು ಸೂರ್ಯ, ನನಗೇಕೆ ತಿಳಿಸಬೇಕು? ನೀನು ಆಡಿ ಬಂದಾಗ ಅಂಗಾಲ ತೊಳೆದು ಹಠ ಮಾಡಿ ಅಳುವಾಗ ನನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ನಿನಗೆ ಆನೆ ಬಂತಾನೆ ಆಡಿಸಿದ್ದಕ್ಕೆ ನನಗೇಕೆ ತಿಳಿಸಬೇಕು? ನನ್ನ ತಮ್ಮ ತಪ್ಪನೆಯನ್ನು ಹೆಪ್ಪನೆಯನ್ನು ಹೆಮ್ಮೆಯ ಬೆಳೆಸಿದ್ದಕ್ಕೆ ನನಗೇಕೆ ತಿಳಿಸಬೇಕು? ನಿನ್ನ ಆಡಳಿಗೆ ಏನು ಸಂಬಂಧ ಎಂದು ತಿಳಿಸುವೆಯಪ್ಪ. ನಿನ್ನ ಹಾರ ಪುರಾಣವನ್ನ ನಿಲ್ಲಿಸು. ಇದು ಮದುವೆಯ ಮಂಟಪ. ಬಾಯಿ ಬಿಗಿ ಹಿಡಿದು ಮಾತನಾಡು. ಒಡ ಹುಟ್ಟಿದವನಿಗಿಂತ ಈ ಬಿಕಾರಿಯ ನಿನಗೆ ಹೆಚ್ಚಾದನೇನು? ಹೌದು, ನನಗೆ ಅವನೇ ಹೆಚ್ಚು. ಅದನ್ನು ಕೇಳಲು ನೀನ್ಯಾರೇ? ನಾನು ನಿನಗೆ ಸಂಬಂಧವಿಲ್ಲದೆ ಇರಬಹುದು, ಆದರೆ ಜೊತೆಗೆ ಬೆಳೆದವನು. ಈ ಮನೆ ಒಡೆಯವನನ್ನ ಇವನ ಸಹವಾಸವನ್ನು ಬಿಟ್ಟ ಬಿಡ. ಬಿಡದಿದ್ದರೆ ಏನು ಮಾಡಿವಿ? ನೀನು ಬಿಡದಿದ್ದರೆ ನಾನು ಇವನನ್ನು ಇದೇ ಕಾರಣದಿಂದ ಒತ್ತು ಈ ಮನೆಯಿಂದ ಹೊರಹಾಕುತ್ತೇನೆ. ನಿನಗೆ ತಾಕತ್ತಿದ್ದರೆ ಮುಟ್ಟು ನನ್ನ ಗೆಳೆಯನನ್ನು. ನನ್ನ ತಾಕತ್ತಿನ ಬಗ್ಗೆ ಮಾತನಾಡುವ ಹೇಳಿಕೆ ಮಾತಿಗೆ ಹುಚ್ಚನಾಗಿರುವ ನಿನಗೆ
ನಾಲ್ಕು ಬಡಿದರೆ ಬುದ್ಧಿ ಬರುತ್ತದೆ. ಅರ್ಜುನ, ಬೇಡ. ನನ್ನ ಸಂಬಂಧ ನೀನೇಕೆ ಸಿಟ್ಟಿಗೆ ಎಲ್ಲವೂ ನನ್ನ ಹಣೆ ಬರೆಯಿತಂತಾಗಲಿ. ಸೂರ್ಯ, ನಿಮ್ಮಂತ ಶ್ರೀಮಂತರ ಜೊತೆ ನನ್ನಂತ ಬಿಕರಿ ಏಕೆ? ನಾನೀಗ ಬರುತ್ತೇನೆ. ನಿಲ್ಲು ರಾಜ, ನೀನು ನನ್ನ ಕೋಟಿ ಆಸ್ತಿಗೆ ಒಡೆಯ. ನನ್ನ ದೇಹದ ಮೇಲೆ ಗೌರವವಿದ್ದರೆ ನೀನು ಮತ್ತು ನಿನ್ನವರು ಈ ಮನೆಯಲ್ಲೇ ಇರಬೇಕು. ನಿಮ್ಮ ದೇಹಕ್ಕೆ ನಾನು ಬೆಲೆ ಕೊಡುತ್ತೇನೆ. ಒಂದು ಕಾಲದಲ್ಲಿ 1 ರೂಪಾಯಿ ಆಗಿರುವ ಬೆಲೆ ನನಗಿದ್ದಿಲ್ಲ. ಆದರೆ ಈಗ ಕೋಟ್ಯಾಧೀಶರ ಗೆಳೆಯ ನಾನು. ಸೂರ್ಯ, ನಮ್ಮನ್ನು ನಾನು ಕರೆದುಕೊಂಡು ಬರುತ್ತೇನೆ. ಬರ್ರಿ. ಸೂರ್ಯ, ನನ್ನ ಕೊಳ್ಳಿದ್ದ ರಾಜಪದ ಸರ ಕಾಣ್ತಾ ಇಲ್ಲ. ಇಷ್ಟು ಜನರ ಮಧ್ಯೆ ಅದನ್ನು ಹುಡುಕುವುದು ಹೇಗೆ ಕಾಂಚನ? ಹೆದರಬೇಡ ಸೂರ್ಯ, ನಾನು ಈಗಾಗಲೇ ಪೊಲೀಸರಿಗೆ ಫೋನ್ ಮಾಡಿದ್ದೀನಿ. ಇಷ್ಟರಲ್ಲಿ ಬರ್ಬೋದು. ನಿನಗೆ ಯಾರ ಮೇಲೆ ಅನುಭವ? ನನಗೆ ಬಹಳ ಜನರ ಮೇಲೆ ಅನುಮಾನ ಇದೆ ಸರ್. ಅದರ ಚಿಂತೆ ಬಿಡು. ಸರ್, ನನಗೆ ಈ ಶಿವಣ್ಣನ ಮೇಲೆ ಅನುಮಾನ ಇದೆ. ಕಾಂಚನ, ನಿನ್ನನ್ನು ಕಳ್ಳರ ಕೈಯಿಂದ ಕಾಪಾಡಿದ ನನಗೆ ಕಳ್ಳನ ಪಟ್ಟ ಕಟ್ಟುವೆಯ? ಬೇಡ ತಾಯಿ, ಬೇಡ. ಸೂರ್ಯ, ನೀನಾದರೂ ಹೇಳಪ್ಪ ನನ್ನ ಕಳ್ಳನಲ್ಲ ಎಂದು. ನೀನೇನು ಧರ್ಮರಾಯನಲ್ಲ. ರಘು, ಇವನನ್ನ ಜೈಲಿಗೆ ಹಾಕಿ ಒದ್ದು ಬಾಯಿ ಬಿಡಿಸು. ಸೂರ್ಯ, ಅದರ ಚಿಂತೆ ಬಿಡು. ಕಪ್ಪಿಗೆ ಹಾಕಿ ಲಾಠಿಯಿಂದ ಬಿಗಿದರೆ ತಾನಾಗೆ ಬಾಯಿ ಬಿಡುತ್ತಾನೆ. ಸಾಹೇಬರೇ, ಮನೆ ಅಂದ ಮೇಲೆ ಆ ಕಡೆ ಈ ಕಡೆ ವಸ್ತು ಚಲಾಪಿಲಿ ಆಗೋದು ಸಹಜ. ಇಲ್ಲ ಎಲ್ಲ ಒಳಗಿರ್ಬೇಕು. ಅದನ್ನ ನಾನು ಹುಡುಕಿ ಕೊಡ್ತೇನೆ, ಸ್ವಲ್ಪ ತಡೆಯಿರಿ. ನೀನು ಹುಡುಕಿ ಕೊಡುವವರೆಗೂ ನಾನೇನು ನಿನ್ನೊಂದಿಗೆ ಸಂಬಂಧ ಬೆಳೆಸಲು ಬಂದಿಲ್ಲ. ಪೀಸಿ, ಏನು ಬಂದ ನಡೆಯಲೇ ನನ್ನ ಸ್ಟೇಷನ್ನಿಗೆ. ದೇವನು ಎಲ್ಲಿರುವ ನೀ ಬಲ್ಲೆಯ ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಶಿಲೆಯಾಗಿ ಇರುವ ದೇವ ಕಲ್ಲಾಗಿ ಇರುವ ಶಿವಣ್ಣ ಮಾವ ಕಳ್ಳ ಅಲ್ಲ, ಹೇಳಿ ಬಿಡಿಸು ಸೂರ್ಯ. ಮುಟ್ಟಬೇಡ ನನ್ನನ್ನ. ನೀನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ನಿನ್ನ ಅಕ್ಕನ ಮಗಳು ಅನ್ನೋದು ನಿನಗೆ ಗೊತ್ತಿಲ್ವಾ? ಯಾವ ಶ್ರುತಿ, ಯಾವ ಕೃತಿ, ಯಾವ ಅರ್ಥ? ಮೊದಲ ತೊಲೆಗಾಚೆ. ದಯವಿಟ್ಟು ನೀನು ಈ ರೀತಿ ಮಾತಾಡ್ಬೇಡ. ನೀನೇ ನನಗೆ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗಿ? ಎಲ್ಲಿಗಾದರೂ ಹೋಗು. ಹೆಚ್ಚು ಹೊತ್ತು ಕರೆಯಬೇಡ. ನಡೆ ಹೊರಗೆ. ಸೂರ್ಯನ ಕೈ ಮುಗಿತೀನಿ. ನಡೆ ಹೊರಗೆ. ಬಹಳ ಬೇಡ ಶ್ರುತಿ. ಪ್ರಪಂಚ ಬಹಳ ವಿಶಾಲವಾಗಿದೆ. ಎಲ್ಲಿಯಾದರೂ ಹೋಗಿ ಬದುಕೋಣ. ನಿನಗೆ ಹೆಚ್ಚಾಗಿರುವ ಅಹಂಕಾರವನ್ನು ಕಕ್ಕಿಸುವುದು ನನಗೆ ಚೆನ್ನಾಗಿ ಗೊತ್ತು. ಲೇ ಕಾಂಚನ,
ದೇವರಂತ ನನ್ನ ಅಣ್ಣನಿಗೆ ಏಯ್ ಕಳ್ಳನ ಪಟ್ಟ ಕಟ್ಟಿ ಪಟ್ಟ ಏರಿಗೆ ಎಂದು ಮೆರೆಯಬಿಡಲೆ ಎಣ್ಣೆ ನಾನು ಮತ್ತೆ ಬಂದೇ ಬರುತ್ತೇನೆ. ನಿಮ್ಮಿಬ್ಬರಿಗೂ ಬುದ್ಧಿ ಕಲಿಸಲು ನಾನು ಮತ್ತೆ ಬಂದೇ ಬರುತ್ತೇನೆ. ಶ್ರುತಿ ನಡೆ ಹೋಗೋಣ. ಕಾಂಚನ ಮತ್ತೆ ಬರ್ತೀವಿ ಅಲ್ಲೇ ನಾಶವಾಗಿ ಹೋಗು. ಹಾ ಮತ್ತೆ ಕಾಂಚನ ಆ? ನಮ್ಮಿಬ್ಬರ ಹೊಸ ಬಾಳಿಗೆ ಹೊಸ ಬೆಳಕು ಬರಬೇಕಾದರೆ ನಾವಿಬ್ಬರು ಹಾಡಿ ಕುಡಿದು ಆ ಸ್ವರ್ಗದಲ್ಲಿ ಆನಂದಿಸೋಣ. ಹೌದು ಮತ್ತೆ ಬನ್ನಿ, ಇದೇ ಸಂತೋಷ ಸಮಯದಲ್ಲಿ ಒಳಗಡೆ ನಿಮಗೆ ಮುತ್ತು ಕೊಡ್ತೀನಿ. ಬನ್ನಿ ಬಾಯಿಗೆ. ಪ್ರೇಮವೇ ಪ್ರೇಮವೇ ಸಮಯ ಯಾರ ಕೈಯಲ್ಲೂ ಇಲ್ಲ. ಸಮಯದ ಹಿಂದೆ ಹೋದವನು ಗೆಲ್ಲುತ್ತಾನೆ, ನಿಂತವನು ಸೋಲುತ್ತಾನೆ. ಆದರೆ ಈ ಗಜೇಂದ್ರನ ದಂಡೆಗೆ ಬಂದವನು ಸೋಲುವುದರ ಜೊತೆಗೆ ಸಾಯುತ್ತಾನೆ. ಅರ್ಜುನ, ಅಂದು ಸ್ತುತಿಯರು ನನ್ನ ಬೇಟೆ ನೀನು ಆಡಿದೆ. ಅದರ ಮೂಲ್ಯ ತೀರಬೇಕಾದರೆ ಇಂದು ಜೈಲಿನಲ್ಲಿರುವ ನನ್ನೊಂದಿಗೆ ನಾನಾಡುವೆ ಭರ್ಜರಿ ಬೇಟೆ. ಗಜೇಂದ್ರ, ಹುಬ್ಬಳ್ಳಿಗೆ ಬಂದು ಆ ಕಳ್ಳ ರಾಜನೊಂದಿಗೆ ನನ್ನ ತಂಗಿಯನ್ನು ಸೇರಿಸಿಕೊಂಡು ಕೊಲೆ ಮಾಡಿ ಈ ಊರಿಗೆ ಬಂದು ತಲೆಮರೆಸಿಕೊಂಡಿದ್ದೇನೆ. ಯಾವ ಮಗನೇ, ನಿಮ್ಮಿಬ್ಬರನ್ನು ಬೇಟೆಯಾಡುವ ತನಕ ನಾನು ಇದೇ ಊರಲ್ಲಿಯೇ ಇರುತ್ತೇನೆ. ಉಪ್ಪಿನಕಾಯಿ, ಉಪ್ಪಿನಕಾಯಿ, ಇದು ತಾಜಾ ತಾಜಾ ಉಪ್ಪಿನಕಾಯಿ. ಹಂಗ ನೋಡಿದ್ರೆ ಜುಳು 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 ಒಟ್ಟಿಗೆ ಉಪ್ಪಿನಕಾಯಿ ಜಳ 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 ಜಳ. ಏನಾಗ ಇದು ಟೊಮೆಟೊ ವ್ಯಾಪಾರ ಹೋಯ್ತು, ಬಳಿ ವ್ಯಾಪಾರ ಹೋಯ್ತು, ಈಗ ನೋಡಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿ. ಏನ್ ಮಾಡುವ ಚೆನ್ನಿ, ನಮ್ದು ಜೀವ ಇರೋವರೆಗೆ ಎಲ್ಲಾ ನಮೂನಿ ವ್ಯಾಪಾರ ಮಾಡ್ಬೇಕಂತ ಆಸೆ ಬಂದ್ಬಿಟ್ಟಿದ್ದಾವು. ಅದಕ್ಕೆ ವ್ಯಾಪಾರದಾಗ ಹೀಗೆ ಪದೇ ಪದೇ ಚೇಂಜ್ ಮಾಡ್ತಿದ್ದಾವು. ಓ ಹಂಗ ಅನ್ನಂಗ ನಿಮ್ಮ ಊರು ಯಾವುದು, ಮನಿ ಎಲ್ಲಿ ಮಾಡಿ ನೀನ?
ಹಮಾರ ಗಾಂಪು ಹುಬ್ಬಳ್ಳಿ ಹಾ ಪರ್ಸಣ್ಣಂದು ಗೊರ್ಕು ಐತಿಯಲ್ಲ ಹಾ ಅದರ ಬುಡದಾಗೆ ನಮ್ದು ಗೊರ್ಕು ಐತೆ. ಇದೇನ ಬುಡ್ದಾಗ ಅವಾಗ ಏನೇನ ಅನ್ನತಿ ಏನು ತಿಳಿಯಬಲ್ಲ ನನಗ. ಹರ್ಕು ಅಲ್ಲದೆ ಚೆನ್ನಿ ಗರ್ಕು ಅಂದ್ರೆ ಹಿಂದಿ ಮೇ ಆತ ಮನಿ ಅಂತ ಈಗ ಅರ್ಥ ಆತ. ಏ ಬರೋಬ್ಬರಿ ಅರ್ಥ ಆತ. ಉಪ್ಪಿನಕಾಯಿ ಕೊಡು ನೋಡೋಣ ಹೆಂಗೈತಿ. ನಮ್ದು ಉಪ್ಪಿನಕಾಯಿ ನಿಮ್ದು ನೋಡ್ತು ಅಂದ್ರೆ ಹಾ ಇನ್ನೂರಿಗೆ ಬಿಡಂಗಲ್ಲ ಅಂತ ಉಪ್ಪಿನಕಾಯಿ ನಮ್ದು. ಅದು ಒಂಚೂರು ಇದು ನಾವು ತಡ ತಡ ಹಣತ್ತ ಉಪ್ಪಿನಕಾಯಿ. ಕಸಿಮ ಹೂವಾ ಏನು ಉಪ್ಪಿನಕಾಯಿ ಇದು ಎಲ್ಲರ ಮನೆ ನೀರು ಬರುತ್ತವಲ್ಲ. ಬಾರಿ ಉಪ್ಪಿನಕಾಯಿ ಅಲ್ಲೋ ಏನ್ ಹಾಕಿ ಮಾಡಿ ಇದು ಬಿಟ್ಟು ರುಚಿ ಐತಿ. ಅರೆ ಸಿಂಪಲ್ ಚೆನ್ನಿ, ನಮ್ದು 3 ಹಾಕಿ ಬಾಚಿ ಬಳ್ದು ಹಾಕಿ ಮಾಡಿಬಿಟ್ಟಿಲ್ಲ ಉಪ್ಪಿನಕಾಯಿ. ಅಯ್ಯ ನೀನ ಕಬರಿಗೇಡಿ ಹಳೆ ಕಬರಿಗೇಡಿ ಏನ್ ಮಾತಾಡಕತ್ತೀಯ ನೀನ? ಏನೋ 3 ಗಿರೋನಾಗತ್ತೆ ಅಲ್ಲ. ಚೆನ್ನಿ 3 ಅಂದ್ರೆ 3 ನಮೂನಿ ವೆರೈಟಿ ಪದಾರ್ಥ ಹಾಕಿ ಮಾಡಿಬಿಟ್ಟಿಲ್ಲ ಉಪ್ಪಿನಕಾಯಿ ಅಂತ. ವಾ ಹಂಗಂದ್ಯಾ? ನಾನ್ ಬೇರೆನ ಅರ್ಥ ಮಾಡ್ಕೊಂಡಿದ್ದೇನೆ. ನೀನ್ ಅರ್ಧ ಮಾಡ್ದ ಭಾಷೆ ನಾನು ಒಟ್ಟ ತಿಳಿಯಂಗೇ ಇಲ್ಲ. ಹೋಗ್ಲಿ ಬಿಡು, ಅರ್ಧ ಕೆಜಿ ಉಪ್ಪಿನಕಾಯಿ ಏನ್ ಮಾಡಿ ರೇಟ್? ಚೆನ್ನಿ ತಗೋ, ಇದಕ್ಕ ರೊಕ್ಕ ಬೇಡ. ರೊಕ್ಕ ಬೇಡ ಮತ್ತೇನ್ ಬೇಕು? ಅದು ಬಂದು ಬಿಟ್ಟಿ ಹೋಗಿ ಬಿಟ್ಟಿ ಏ ಬಂದು ಬಿಟ್ಟಿ ಹೋಗಿ ಬಿಟ್ಟು ಇಷ್ಟಾಗ ನಾಚ್ಕೊಳತಿ ಏನಾತಿ ಹೇಳ? ನಿಮ್ದು ಮೇಲೆ ನಮ್ದಕ್ಕೆ ಪ್ಯಾರಿಗೆ ಆಗಿಬಿಟ್ಟೈತೆ. ಯಾರಿಗೆ? ಪ್ಯಾರಿಗೆ ಆಗಿಬಿಟ್ಟೈತೆ. ಕಾಡಾಗಿನ ಸೇರ್ತಾ ಇಲ್ಲ ನಮ್ದಕ್ಕೆ, ನಿದ್ದೆ ಬರ್ತಾ ಇಲ್ಲ ನಮ್ದಕ್ಕೆ. ಅಥವಾ ಪಾಪ ಜಿಂದಗಿನೇ ಹಾಳಾಗಿ ಬಿಟ್ಟೈತೆ. ನಿಮ್ದು ಮೇಲೆ ನಮ್ದಕ್ಕೆ ಬಹುತ್ ಪ್ಯಾರಿಗೆ ಆಗಿಬಿಟ್ಟೈತೆ. ಅಯ್ಯೋ ಕಾಸಿಮ, ನನಗೂ ನಿನ್ನ ಮೇಲೆ ಬಹಳ ಪ್ರೀತಿ ಆಗ್ಬಿಟ್ಟೈತು. ಮತ್ತೆ ಆಗ್ತದ ಮೇರಾ ಬೋಲ್ ಬೋಲ್ ಏಕ್ ಅಚ್ಚಾ ಗಾನಾ ಬೋಲ್ ಬೋಲ್. ಹಂಗಂತಿ I love you. I love you. I love you. I love you. सफेद कलम में तेरे मैं साथ रहूंगा यार. मर गया तुझसे प्यार रहूंगा यार. सफेद कलम में तेरे मैं साथ रहूंगा यार. मर गया तुझसे प्यार रहूंगा ಚೆನ್ನಿ ಹಾ ತಗೋ, ನಮ್ದು ಉಪ್ಪಿನಕಾಯಿ ನಿಮಗೆ ಫ್ರೀ ಕೊಡ್ತಾವ. ಅಯ್ಯೋ ಥ್ಯಾಂಕ್ ಯು. ಯಾಕಂತೀರಿ? ಯಾಕ? ನಿಮ್ದು ಕಾನಾಕರ್ಲ ಜಾಗ ಹಾ ನಮ್ದು ನಿಮಗೆ ಸದಾ ನೆನಪು ಬರ್ಲಿ ಅಂತ. ಚೆನ್ನಿ ನಾವು ಇನ್ನು ಬರ್ತಾವ್. ಟಾಟಾ. ಬಾಯ್ ಬಾಯ್. ಹಗ್ಗದೆವ ಮಾಡಿ ಮಾರಿ ನೋಡಕ ಬಂದೇನ ಹೆಂಗರಿಯೋ ನನಗೆಲ್ಲ ದೂರನೇನ. ಹಗ್ಗದೆವ ಮಾಡಿ ಮಾರಿ ನೋಡಕ ಬಂದೇನ ಹೆಂಗರಿಯೋ ನನಗೆಲ್ಲ ದೂರನೇನ. ಮರಿಗಲ್ಲ ನಿನ್ನ ಕೈಯಾಗ ನನ್ನ ಹೆಸರ ಬರ್ತೇನ. ಮರಿಗಲ್ಲ ನಿನ್ನ ಕೈಯಾಗ ನನ್ನ ಹೆಸರ ಬರ್ತೇನ. ಪ್ರೀತಿ ಮಾಡಿ ಮರೆತೋಗಿ ಕಣ್ಣೀರ ತರ್ತೀನ. ನೀನು ತಿಂತಾಗ ಅದರಾಗ ಮುಟ್ಟಿಲ್ಲ. ನಿನ್ನಂತ ಹುಡುಗಿ ರೆಡಿಯಾಗಿ ನಿಂತಿ ಅಂದ್ರೆ ಏ ತಡಿ, ನಾ ಹೇಳಿಲ್ಲ ಯಾಕಂದ್ರೆ ಮಾಡಕತ್ತಿದ್ದೆ ಚಲೋ. ನಾನ್ ರೆಡಿಯಾಗಿ ನಿಂತೀನಿ, ತಯಾರಾಗಿ ಬಂದಿಲ್ಲ.
ನಮಗ ಹೇಳ್ಬೇಕ ನಮಗೆ ತಡ್ಕ ಅವಸರ ಇಲ್ಲ. ಮತ್ತೆ ಹಾಡು ಹಾಡಿದ್ರೆ ತಡ್ಕೋಬೇಕ್ರಿ. ನಾ ಬಂದ ಮ್ಯಾಗ ಕೇಳೋದಲ್ಲ ನಾ ಬರೀಕಿಂತ ಮುಂಚೆ ಹೇಳ್ಬೇಕಲ್ಲ. ಏನು ಯಾರಿಗೆ ಹೇಳ್ಬೇಕು? ನೀ ಹೇಳ್ಬೇಕಾದ ಮಾತ ಅದನ್ನ ಯಾರಿಗೆ ಹೇಳ್ಬೇಕಲ್ಲ? ನೀ ಬಂದು ಹುಡುಗಿ ನಿನ್ನಂತ ಹುಡುಗಿ ರೆಡಿಯಾಗಿ ನಿಂತಿ ಅಂದ್ರ ನಾ ಬಿಟ್ಟೆಲ್ಲ ನಾ ಶುರು ಮಾಡೇ ಬಿಡ್ತೇನೆ. ಇವ ಏನ್ ಶುರು ಮಾಡ್ಬಿಡ್ತಿ? ನೀ ಎದ್ರ ತಯಾರಾಗಿ ನಿಂದೆ ಹಾಡು ಕಲ್ಸಕ್ಕ. ಹಾಡು ಹಾಡು ಕಲಸಾಕಂದ್ಯದ. ಲೇ ಹುಡುಗಿ ನಾನಾ ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ. ಹುಡುಗಿ ನಾನಾ ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ. ಹೌದಾ? ಏನ್ ಬೇರೆ ತಿಳ್ಕೊಂಡಿದ್ದೇವ? ಅಲ್ಲ ಹಿಂದಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಬಹಳ ಏರ್ಬೇಲಾಗಿದ್ದಲೇ ಕಾಲಮಾನ. ಹುಡುಗಿ ಏನ್ ಬದಲಾಗೈತಿ? ಹಿಂದಿನ ಕಾಲದಾಗ ಹೆಣ್ಮಕ್ಳ ಹಂಗ ಜಡಿ ನೋಡಿದ್ರೆ ಹೆಣ್ಸಲ್ ಜಡಿ ನೋಡಿದ್ರ ಹೆಂಗ ಅಂತೀವಳ ನಿನ್ನ ಹಿಂಗ ಹಂಗ ಹಂಗ ಇರ್ತುದ ನಾವ್ ರೆಡಿ ಕಣ್ಣ ಕಾಣಿಸ್ತೇ ಹುಡುಗಿ ಅವತ್ತಿನ ಕಾಲದಾಗ. ಇವತ್ತೇನ್ ಮಾಡ್ತಾರ ಗೊತ್ತನ? ಏನ್ ಮಾಡ್ತಾರ? ಎಲ್ಲಾ ಕೂದಲ ಕಟಿಂಗ್ ಮಾಡ್ಕೊಂಡ ಗಂಡಸರು ಹೋಗಿ ಹೆಂಗಸರು ಹಾಕ್ಕೊಂಡ ಗಂಡದು ಹೆಣ್ಣದು ಒಂದು ತಿಳಿಯಲ್ಲ. ಇವರು ಹೆಂಗಸರು ಅಂತ ಬರೇ ಹೆಣ್ಮಕ್ಳದ ಹೇಳ್ತಿಲ್ಲ, ನಿಂದಟ್ ಹೇಳ್ತೀನಿ ಕೇಳ. ಹಿಂದಕಿನ ಕಾಲದಾಗ ಹೆಂಗಿತ್ತ ಇಲ್ಲಿ ನೋಡಿಲಿ, ಗಂಡ್ಮಕ್ಳದಾರ ಮದುವೆ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರ ಹೆಣ್ಮಕ್ಳಿಗೆ ಏನ್ ಬೇಕು ಎಲ್ಲಾ ಕೊಟ್ಟು ಮಾಡಿ ಅವ್ರನ್ನ ಮದುವೆ ಹಾಕಿದ್ರು. ಆದ್ರೆ ಈಗಿನ ಕಾಲದಾಗ ಏನ ಹೆಣ್ಮಕ್ಳ ರೊಕ್ಕ ಜಲ್ ಸುರಿಸ್ತಾರ. ನನ್ನ ಬಂದ್ಬಿಟ್ಟ ಕೈ ಇಳಿಸ್ತಾನಿಲ್ಲ. ಹೇಳಕ್ ಬಂದ ನೀವ ರೊಕ್ಕ ಬಂಗಾರ ಕೊಟ್ಟು ತೋರ್ಸ್ಬಿಟ್ಟಂಗ ಬಾಯಿ ತೆಗದ ಬಿಡ್ತಿದಿ, ಮತ್ತ ಅವನಲ್ಲ ಅಂತ ಕೈ ಎತ್ತಾನ. ಏಯ್ ವರದಕ್ಷಿಣೆ ತಿನ್ನಾಕ ಮೊದಲು ನಿಂತು ಬಿಟ್ರಿ ನಿಮ್ಮಂತ ಗಂಡಸರು. ಹಾಗೆ ದೊಡ್ಡ ಬೇಡ ಹುಡುಗಿ ಅಲ್ಲ. ಹಿಂದಿನ ಕಾಲ ಹೆಂಗಸರ ಲಕ್ಷಣವಾಗಿ ಸಿರಿ ಉಟ್ಕೊಂಡು ಅಡಿ ಮೇಲೆ ಕುಂಕುಮ ಇಟ್ಕೊಂಡು ಲಕ್ಷಣ ಕೈ ತುಂಬ ಬಳಿಯಕ್ಕಿಂತರ್ಲಿ ಅವತ್ತಿನ ಕಾಲದಾಗ. ಇವತ್ತೇನ್ ಮಾಡ್ತಾರ ಗೊತ್ತನ? ಏನ್ ಮಾಡ್ತಾರ? ಏನ್ ಮಾಡ್ತಾರ ಇವತ್ತಿನ ಕಾಲದಾಗ? ಏನ್ ಮಾಡ್ತಾರ ಅಂದಿ ನೀನ್ ಅಂತ ಹೇಳ್ತಿಲ್ಲ. ಸೀರೆ ತೂರಿ ನೈಟಿ ಹಾಕೊಂಡು ದೊಡ್ಡ ಬೆದರ್ಗೊಂಬ ಕಾಣಕ್ ಕಾಣ್ತಿದ್ರೆ ಹುಡುಗಿ. ಅಯ್ಯ ಹೆಣ್ಮಕ್ಳದ ಹೇಳ್ತಿಯಲ್ಲ, ನೀವೇನ ಗಂಡ್ಮಕ್ಳ ಹಗರ ಇರ್ತೀರಿ ನೀವು? ಹೇಳಿಲ್ಲ. ಅವಾಗಿನ ಕಾಲದಾಗ ಹೆಂಗಿತ್ತು ಹೇಳ? ಹೆಂಡ್ರು ಮಕ್ಕಳನ್ನ ಮನ್ಯಾಗ ಕುಂದಿರ್ಸಿ ಗಂಡಸರು ದುಡ್ದು ಹಾಕ್ತಿದ್ರು. ಆದ್ರೆ ಈಗ ಹಂಗಿಲ್ಲ. ಹೆಂಗಾಗಿತ್ತು ಗೊತ್ತನ? ಏನಾಗೈತೆ ಅಂತಂದ್ರೆ ಹೆಣ್ಮಕ್ಳು ಕೆಲ್ಸ ಕೊಂಡ್ರ ಗಂಡಸರು ಅಡಿಗೆ ಮಾಡ್ಕೊತಾರ ಮನೆ. ಅದೇನ್ ದೊಡ್ಡ ಬೇಡ ಹುಡುಗಿ ಅಲ್ಲಲ್ಲ. ಹಿಂದಿನ ಕಾಲದಾಗ ಅತ್ತಿ ಮಾಮ ಗಂಡ ಅಂದ್ರ ದೇವ್ರಂತ ಪೂಜೆ ಮಾಡ್ತಿರ್ತಾರೆ. ಹೌದಲ್ಲ? ಹೌದೌದು. ಇವತ್ತೇನ್ ಮಾಡ್ತಾರ? ಏನ ಗಂಡನ ಕೈ ಅತ್ತಿನ ಮುಡ್ಯಾಗ ಕುದಿಸಿ ಗಂಡನ ಕೈ ಗುಂಡಿ ಮಾಡ್ಕೊಂಡ ನೈಟಿ ಬ್ಯಾಗ್ ಹಾಕ್ಯಂಡ ಪ್ಯಾಟ್ ಗಾಡಿ ತಿರ್ಗಾವತ್ತ ಬಂದ್ರೆ ಇವತ್ತಿನ ಕಾಲ. ಏಯ್ ನೀ ಹೆಣ್ಮಕ್ಳ ಬಗ್ಗೆ ಬಾಳ ಮಾತಾಡಕತ್ತೀಯ ನೀನು? ನಿಮ್ಮದ ಹೇಳ್ಕೊಂತ ಕುಂತಂದ್ರೆ ಇಡೀ ದಿನ ಸಾಲೋದಿಲ್ಲ ನೋಡ. ಇವೆಲ್ಲ ಹೇಳುದು ಬೇಡ. ನೀನ್ ನಂಗೆ ಹಾಡು ಕಲಿಸ್ತಿಲ್ಲ ಅಷ್ಟು ಹೇಳ್ಬಿಡು. ಈಗ ಬಂದೆ ನೋಡ, ನನ್ನ ನಾಂಗ್ ಹೇಗಿತ್ತಲ್ಲ ಅವಸ್ಥೆ. ಈಗ ನನ್ನ ರೂಟಿಗೆ ಬಂದೆ. ನಾ ರೂಟ್ನಾಗ ಇರ್ತೀನಿ. ರೂಟ್ನಾಗ ಇರೋದಕ್ಕನ ದಿನ ಒಂದೊಂದು ಊರು ಅಡ್ಡಾಡ್ದು ನಾವು. ಹೌದಾ? ಆಡಷ್ಟೇ ಕೆಲಸ ಮಗ ಅಲ್ಲ. ವರ್ಷ ವರ್ಷ ಪೂರ್ತಿ ಕುಂದನ ಕಲಿಸ್ರೆ ಶುರು ಮಾಡ ಮತ್ತೆ ಹಂಗಾಗಿ ಹಂಗಾಗಿ ಗೌರಿ ಮಗನು ಚಂದ್ರಂತೆ, ಗೌರಿ ಮಗನು ಚಂದ್ರಂತೆ, ಗೌರಿ ಮಗನು ಚಂದ್ರಂತೆ, ಗೌರಿ ಮಗನು ಚಂದ್ರಂತೆ, ನನ್ನ ಬಂಗಾರ ಮರಿಯೋ ಮುತ್ತಿಗಿರಿಯೋ ಒಂದು ಬಂದ ಪ್ರೇಮ ಸಿರಿಯೋ ನಮ್ಮ ಸೊಸಿ ಕೈ ಹಿಡಿದು ಹಾರ್ಯಾಡಿ ಕುಣಿತಿಲ್ಲ ಮಗನ. ನಾನಿಲ್ಲ ಲೇ ಹಂಗ ಕುಣಿ ಮಾಡಿ ಹಾರ್ಯಾಡಿ ಲೇ ಯಾವ ಅಂದಲೇ ನೀನು ಮಗನ? ಚಲೋ ಅಂತ. ಹೌದಾ ಮಾವ? ಇವನ ಚಲುವ ಮುಚ್ಚಲೆ ಬಾಯಿನ ಮಗನ. ಹಂಗ ಬಾಯಿ ತುಂಬ ಚಲುವಾ ಅಂತ ಲೇ ಮಗನ. ನೀನು ತೆಗ್ತಾ ತೆಗೆದು ಕೊಟ್ರ ಕಠಿಣ ಬೇರೆ ನೋಡ್ಲಿ. ಮತ್ತ ಹೊಡ್ಯಾಕ ಹೋಗ್ಬೇಡ. ಅವನು ಹೊಡ್ಯಾಕ ಹೋದ ನನ್ನ ಮನಸ್ಸಿಗೆ ಒಂಥರ ಆಗತ್ತ. ಅವನು ಹೊಡ್ಯಾಕ ಹೋದ್ರ ನಿನಗೆ ಬೇಡಪ್ಪ ಅವನಿಗೆ ಹೊಡ್ಕೊಂಡು. ಲೇ ಮಗನ
ಇನ್ನೊಂದು ಪಟ್ಟ ನಮ್ಮ ಚೆನ್ನಿ ಸುದ್ದಿ ಬರ್ತೇನೆ ಮಗನ. ನಮ್ಮದು ಗುರ್ತು ಸಿಗ್ತಾರ ಹೋಗ್ರಿ ನಿಮ್ಗ. ಆ? ಮುತ್ತಲೆ ಬಾಯ ಮಗನ, ನೀನೇ ನನಗೆ ಕಳ್ಳ ಬಳ್ಳೆ ಅಲ್ಲಲ್ಲಿ ನೀ ನನಗೆ ಯಾಕತಿಲೆ ಅಣ್ಣ ಅಂತಾನೆ. ನೀ ಅಂದಲ್ಲ ಹಾ. ಅಣ್ಣ ಹಾ. ಆಕಿನ ನಾನು ಮದುವಾರದ ಮಾಡ್ಯಾರ ಬಾ ಅಲ್ಲಕ್ಕ ಅಣ್ಣಾಕಿದೆ. ಒಕ್ಕರೆ ಮಗನ, ನೀನ್ ಈ ರೂಟ್ನ್ಯಾಗ ಬರಕತ್ತೇನ? ಹಂಗ ನಿನಗೆ ಕೊಡ್ತಾನ ಬಾರ್ಲಿ. ಹೊಡಿಬೇಡ ಅವನಿಗೆ, ಮನಸ್ಸು ಒಂಥರ ಆಗ್ತೈತಿ. ನಿನ್ನ ಮನಸ್ಸು ಹಂಗಾರ ನಿನಗೆ ಇನ್ನೊಂದು ಕೊಡಂತಾಗ ಹೊಡೆಯೋದಿದ್ರಲ್ಲಿ. ಲೇ ಇನ್ನೊಂದ್ ಸಾರಿ ನಮ್ ಚೆನ್ನಿರ್ತಿ ಬರ್ದಲ್ಲೇ ಬಂದ್ರ ನೋಡ ಕಥೆನ. ಬರಂಗಿಲ್ಲ ಬಾ ಚಿತ್ರೆ ಬರಂಗಿಲ್ಲ ಲೇಪ್ಪ. ಲೇ ಮಗನ, ಚಂದಾಗ ದುಡ್ಕೊಂಡ್ ತಿನ್ನು ನನ್ನ ಮಗನ ಅಂದ್ರ ನಮ್ಮ ಚೆನ್ನಿಯೂ ಕೂಡ ಕೈಯಲ್ಲಿ ಹರ್ಯಾಡಿ ಕುಣಿಯಾಗತಿ. ಆ ಮಗನ ಹಿಂಗ ಮಾಡ್ಕೊಂಡ ಬಾಲೆ ತಳವಾರ ಕುರಿ ಕಡೆ ಕಲ್ಲಿ ತಂದು ಕಟ ಕಟ ಕೊಡ ಚೀಲ ತುಂಬಿ ಅಣಿಜೇರ ಬಾಯಿ ಹೋಗಿದಿಲ್ಲ ಅಂದ್ರ ನಾನು ನಮ್ಮ ಚೆನ್ನಿ ಲವರ್ ಅಲ್ಲಲೇ ಮಗನ. ಬಪ್ಪಯ್ಯ ಮಗನ ನಮ್ಮ ಏ ಈ ಕಡೆ ಮಾಡೋಣ ಮಾಡ್ಬೇಕ. ಈ ಛತ್ರಿ ತಗೊಂಡ ನನ್ನ ಹೊಡ್ತಾ ಹೊಡೆದ ಮಗನ ಹಿಂಗ ನೋಡ್ಕೊಂಡ ನಿಲ್ಬೇಕು ನೀನು. ದೇ ನಿನ್ನ ಕೈಯಾಗ ತಾಳ ತಂಬೂರಿ ಕೊಟ್ಟು ಆ ಚೆನ್ನಿಗೆ ನಾನು ತಾಳಿ ಕಟ್ಲಿಕ್ರ ಚೆನ್ನೆ ಈಗ ಹೇಳಂಗ ಇನ್ನೊಂದು ಪಟ್ಟಿ ಹೇಳ್ದಲ್ಲೇ ಮಗನ ಬರ್ಲೆ ಬಾಯ್. ಬರ್ದಲ್ಲ ಮಗನ ಗಂಡ ಮಗ ಅನ್ಬೇಕ ಅವನಿಗೆ. ಹೆಂಗಸ ಮಾಡಿ ಅಯ್ಯೋ ನಾನೆಲ್ಲ ಹಂಗ ಬಂದಿನ ನೀ ಹಂಗ ಅನ್ನಲ್ಲ. ಆ ನನ್ನ ಮಕ್ಕಳು ಕೂಡ ಹಾರ್ಯಾಡಿ ಕುಣಿತಿಯಲ್ಲ, ನನ್ನ ಮಾನ, ನನ್ನ ಮರ್ಯಾದೆ, ನನ್ನ ಪ್ರತ್ಯೇಕ ಏನಾಗಬೇಕು ಅಂತೇನಿ. ಏ ಮಾವ, ಈ ವಯಸ್ಸು ಹಂಗಾಯ್ತು, ನಾನಾರ ಏನ್ ಮಾಡ್ಲಿ? ನೀನ್ ನೋಡಿದ್ರೆ ನಾನು ಒಟ್ಟ ಕಾಳಜಿನ ಮಾಡುವಲ್ಲಿ. ಮಾಡ್ತಾನ ಮನೆ ಕರ್ಕೊಂಡು ಹೋಗಿ ನಿನ್ನ ಕಾಜಿ ಏನೇನ್ ಮಾಡ್ತಾನ ಬಾ. ಮಾವ ಮತ್ ಮನಿ ಕರ್ಕೊಂಡು ಹೋಗಿ ನನ್ಗೆ ಏನೇನು ಮಾಡ್ತಿ? ಏನೇನ್ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳಲ್ಲ, ಮನೆಯ ಕರ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾನ ಬಾ. ಹೌದಾ? ಹಂಗ ಒಂದ್ ಮೊದಲ ಬಿಡು. ಹಾಗೆ ಹೋಗಿ. ತೈ 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 ಬಗ ನನಗೆ ಎಂಥ ಪರಿಸ್ಥಿತಿ ಬಂದಿತ್ತಲ್ಲ. ಕಾಕರನ್ನು ಹಿಡಿದು ಕೂತಿ ಕಲಿಸುತ್ತಿದ್ದ ಈ ಶಿವಣ್ಣನಿಗೆಂದು ಕಳ್ಳರ ಪಟ್ಟ. ಸಹಿಸಲಾರ ದೇವ ಸಹಿಸಲಾರೆ. ಕಳ್ಳನ ಅರಮನೆಯ ರಾಜಮೂತ್ರಸರ ಕಣ್ಣಿಗೆ ಕಾಣುವ ದೇವರಿಗೆ ಸಮಾನ. ಅಂತ ಸರವನ್ನು ನಾನು ಕಳ್ಳತನ ಮಾಡಿರುವೆನೇ? ಇಲ್ಲ ದೇವ, ಇಲ್ಲ. ಸರವನ್ನು ಕದ್ದಿದ್ದರೆ ತಾನೇ ಎಲ್ಲಿ ಎಂದು ಹೇಳುವುದು. ಮುಟ್ಟು ಬಾಯ್ ಬದ್ಮಾಶ್, ಮತ್ತೆ ಸುಳ್ಳು ಬರೆಯ. ಇಲ್ಲ ಸರ್, ಸತ್ತರು ನನ್ನ ಬಾಯಿಂದ ಸುಳ್ಳು ಬರುವುದಿಲ್ಲ.
ಇವನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ನಿನ್ನ ತಲೆ ಮೇಲೆ ಎರಡು ಕೈ. ರಘು ಬರೀ ಬಾಯಿಯ ಮಾತಿಗೆ ಬಗ್ಗುವ ಗಂಡು ಇವನಲ್ಲ. ಬಿಸಿ ನೀರು ಕಾಯಿಸಿ ಇವನ ಬುರುಡೆ ಮೇಲೆ ಸುರಿದರೆ ತಾನಾಗಿಯೇ ಬಾಯಿ ಬಿಡುತ್ತಾನೆ. ಈ ಶಿವಣ್ಣನಿಗೆ ನ್ಯಾಯದ ಮೇಲೆ ನಂಬಿಕೆ ಇದೆ, ಹಾಗಾಗಿ ಕಾನೂನಿಗೆ ಶರಣಾಗಿರುವನೇ ವಿರಹ ನಿಮ್ಮಂತವರ ಪಟ್ಟು ಬೆದರಿಕೆಗೆ ಅಲ್ಲ. ಹೇ ಗಜೇಂದ್ರ, ಇನ್ನೊಂದು ಮಾತು ಹೇಳುತ್ತೇನೆ ಕೇಳು. ಈ ಶಿವಣ್ಣನ ತೆಲ ಬುರುಡೆಯ ಮೇಲೆ ಬಿಸಿ ನೀರು ಹಾಕುವ ಗಂಡು ಮುಂದೆ ಹೊಟ್ಟುವುದಿಲ್ಲ. ಲೇ ಶಿವ, ನಿನ್ನ ನ್ಯಾಯ ನೀತಿಯ ಕಾಲ ಕಳೆದು ಹೋಯಿತು. ಇನ್ನೇನಿದ್ದರೂ ನಮ್ಮಂತ ಕಳ್ಳರ ಕಾಲ. ಹೇ ಶಿವ, ನನ್ನ ಗೆಳೆಯನ ಮಾತೆಂದರೆ ನನಗೆ ವೇದವಾಕ್ಯ ಇದ್ದ ಹಾಗೆ. ಅವರಿಗಾಗಿ ನಾನು ಏನು ಮಾಡಲಾದರೂ ಸಿದ್ಧ. ಹೋದವರ ಸರ್ಕಾರ ಕೊಟ್ಟಿರುವ ಈ ಪವಿತ್ರ ಕಾಕಿಯನ್ನು ಯಾಕೆ ಧರಿಸಿರುವೆ? ಇದನ್ನು ಬಿಚ್ಚಿಟ್ಟು ಇವರ ಮನೆ ಕೆಲಸಕ್ಕೆ ಹೋಗಲೇ ಬಂದ. ಹೇ ದ್ರೋಹಿ, ನನಗೆ ದ್ರೋಹಿ ಏನು ಆ ಮಗನೇ? ಸಾಹೇಬ, ನಿನ್ನ ನಾಟಿಗೆ ಬಗ್ಗುವ ಗೋಂಡು ಇದಲ್ಲ. ಒಮ್ಮನೆ ಹೊಡೆದು ಕೈಯನ್ನು ಏಕೆ ನೋವು ಮಾಡಿಕೊಳ್ಳುವೆ? ರಘು, ಅರಮನೆಯ ಆಳ್ವಿಕೆ ಇವನ ಕೈ ತಪ್ಪಿದ್ದರೂ ಇವನ ಸೊತ್ತು ಮಾತ್ರ ಇನ್ನೂ ಮುರಿದಿಲ್ಲ. ನಮ್ಮ ದಾರಿಗೆ ಬರುವ ತನಕ ಬಾರಿಸು, ಅಂದರೆ ಬುದ್ಧಿ ಬರುತ್ತದೆ ಈ ಬಡ್ಡಿ ಮಗನಿಗೆ. ಗಜೇಂದ್ರ, ಅದರ ಚಿಂತೆ ಬಿಡು. ಇವನನ್ನು ಕಪ್ಪಿಗೆ ಹಾಕಿ ಲಾಠಿಯಿಂದ ಬಿದ್ದಿದರೆ ತಾನಾಗಿಯೇ ಬಿಡುತ್ತಾನೆ. ರಘು, ರಾಜ ನನಗೊಂದು ಮುಖ್ಯವಾದ ಕೆಲಸ ಇದ್ದಾನೆ. ನಾನು ಹೋಗಬೇಕಾಗಿದೆ. ನಾನಿನ್ನು ಬರುತ್ತೇನೆ. ಹೋಗಿ ಬಾ ಗಜೇಂದ್ರ.